ಆಕರ್ಷಿತರಾಗಬೇಕೆಂಬ ಮೂಲ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮಲ್ಲಿಗೆ ಬಂದು ನಮ್ಮಲ್ಲಿಯೇ ನಮಗೆ ಪಾಠ ಮಾಡಲು ಉಣಬಡಿಸುತ್ತಿರುವುದರಿಂದ ನಮ್ಮ ಈ ಚಂದನ ಶಾಲೆ ವಿದ್ಯಾರ್ಥಿಗಳು ಹಾಗೂ ನಾವು ಅದೃಷ್ಟವಂತರಲ್ಲವೇ ಸಹೋದರಿ? ಎಸ್ ಬ್ರದರ್. ಸೈನ್ಸ್ ಔಟ್ರೀಚ್ ಪ್ರೋಗ್ರಾಮ್ ಶ್ರೀ HC ರಡ್ಗೇರಿ ಸರ್ ಅವರು ಇತ್ತೀಚೆಗೆ ಸಂತಸಭರಿತ ವಿದಾಯ ಹೇಳಿದರು. ಅವರು ನಮ್ಮ ಶಾಲೆಯಲ್ಲಿ ದೊಡ್ಡಗೌಡರು, ರಾಮಣ್ಣ ಚಿಂಚಲಿ, ನಾ ಯಾರ ಹೆಸರು ಬಿಟ್ಟೆ, ಇವರೆಲ್ಲ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸ್ತಾರೆ. ಇದು ಜನಪರ ಚಿಂತನೆಗೆ ಸದಾ ಉತ್ಸಾಹಕರಾಗ್ತಕ್ಕಂಥ ಮಾನ್ಯರು. ಮಾಲೆಯನ್ನು ಹಾಕ್ರಿ, ಮುಖ್ಯಮಂತ್ರಿಗೆ ಗೌರವ ಸಲ್ಲಿಸ್ರಿ. ನಿಮ್ಮ ಪ್ರೀತಿಯ ಆಶೀರ್ವಾದವೇ ಸಿದ್ದರಾಮಯ್ಯನವರಿಗೆ ದೊಡ್ಡ ಶಕ್ತಿ. ರೈತರ ಶಕ್ತಿಯೇ ಸಿದ್ದರಾಮಯ್ಯನವರ ಶಕ್ತಿ. ಅದು ಲಕ್ಷ್ಮೇಶ್ವರದಿಂದ ಪ್ರಾರಂಭವಾಗಿದೆ. ಆ ಎತ್ತನ್ನು ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಮತ್ತು HK ಪಾಟೀಲ್ರು ಜೋಡಿ ಎತ್ತಿದ್ದಂಗೆ ಅವ್ರು ಎಷ್ಟು ಚಂದ ಕಾಣ್ತಾರೆ ನೋಡ್ರಿ. ಅದರಲ್ಲಿ ಆ ಎತ್ತು ಕೊಟ್ಟಿದ್ದಾರೆ. ರೈತರು ನಮ್ಮ ಮುಖ್ಯಮಂತ್ರಿಗಳಿಗೆ ಹೃದಯ ತುಂಬಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ಚಿಂತನೆ, ದೂರದೃಷ್ಟಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ ವಿಜಯಾನಂದ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ, ಸರ್ಕಾರದ ಮಂತ್ರಿಗಳಾದಂಥ ಹಾಗೂ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಶ್ರೀ HK ಪಾಟೀಲ್ ಅವರೇ, ರೋಣ ವಿಧಾನಸಭೆಯ ಶಾಸಕರಾದಂಥ ಹಾಗೂ ಮೈಸೂರು ಖನಿಜ ನಿಗಮದ ಅಧ್ಯಕ್ಷರು ಆದಂಥ ಶ್ರೀ GS ಪಾಟೀಲ್ ಅವರೇ, ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಆದಂಥ ಶ್ರೀ BS ಪಾಟೀಲ್ ಅವರೇ, ಮಾಜಿ ಸಚಿವರು ಶಾಸಕರು ಆದಂಥ BR ಯಾವಗಲ್ ಅವರೇ,
ಮಾಜಿ ಶಾಸಕರಾದಂಥ ಶ್ರೀ ಗಡ್ಡದೇವರ ಮಠ ಅವರೇ, ಮಾಜಿ ಶಾಸಕರಾದಂಥ ರಾಮಕೃಷ್ಣ ದೊಡ್ಡಮನಿಯವರೇ, ನಮ್ಮ ಲೋಕಸಭೆಯ ಅಭ್ಯರ್ಥಿಯಾಗಿದ್ದಂಥ ಶ್ರೀ ಆನಂದ ಗಡ್ಡದೇವರ ಮಠ ಅವರೇ, ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಚಂದ್ರು ಲಮಾಣಿಯವರೇ, ಶ್ರೀ ಚಂದ್ರು ಲಮಾಣಿಯವರೇ, ಶ್ರೀ ಮಾಜಿ ಶಾಸಕರಾದಂಥ ಶ್ರೀ ರಾಮಣ್ಣ ಲಮಾಣಿಯವರೇ, ಈ ಚಂದನ ಸಂಸ್ಥೆಯ ಸಮಾರಂಭದ ಅಧ್ಯಕ್ಷರು ಆದಂಥ ಟಿ ಈಶ್ವರ್ ಅವರೇ, ಪ್ರೊಫೆಸರ್ ಎಸ್ ಎಂ ಶಿವಪ್ರಸಾದ್ ಅವರೇ, ಈ ಸಭೆಯಲ್ಲಿ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಎಲ್ಲ ಯುವಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ, ಟಿ ಈಶ್ವರ್ ಅವರು ಇವತ್ತು ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರು ಅವರ 10ನೇ ವರ್ಷದ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ 2025 ಮತ್ತು ಇದೇ ಸಂದರ್ಭದಲ್ಲಿ BS ಪಾಟೀಲ್ ಅವರಿಗೆ, ನಿವೃತ್ತ IAS ಆಫೀಸರ್, ಈ ಜಿಲ್ಲೆಯವರೇ, ರೋಣ ತಾಲೂಕಿನವರು, BS ಪಾಟೀಲ್ ರವರ ಬ್ರದರ್, ಅವರಿಗೆ 2025ನೇ ವರ್ಷದ ಚಂದನ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಇರುವಾಗ, JH ಪಟೇಲ್ ಮುಖ್ಯಮಂತ್ರಿ ಇರುವಾಗ, ಇವರು JH ಪಟೇಲರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ನಾನು ಇವರು ಒಂದು ಪ್ರವಾಸ ಕೈಗೊಂಡಿದ್ದು. JH ಪಟೇಲರು ಬಂದಿರಲಿಲ್ಲ. ನಾನು, ಬೈರೇಗೌಡ, ಸಿಂಧ್ಯಾ ಕೇಳಿಸ್ತಾ ಇಲ್ವಾ? ಈ ಕಡೆ ತಿರುಗಿಕೊಂಡ್ರೆ ಕೇಳಿಸಲ್ಲ. ಇನ್ನು ಈ ಕಡೆನೇ ತಿರುಗತ್ತೀನಿ ನಾನು. ಸಿಂಧ್ಯಾ ಅವರು, MP ಪ್ರಕಾಶ್ ಬಂದಿದ್ದೀರಾ? ನಾವೆಲ್ಲ ಪ್ರವಾಸ ಹೋಗಿದ್ದು. ಆ ಸಂದರ್ಭದಲ್ಲಿ ಇವರು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ಬಂದಿದ್ದರು. ನನಗೆ
ಎಲ್ಲ ದೇಶಗಳ ಜೊತೆ ಭೇಟಿ ಮಾಡಿದಾಗ ಮತ್ತು ಪ್ರೆಸ್ ಮೀಟ್ ಮಾಡಿದಾಗ ನನಗೆ ಅಸಿಸ್ಟ್ ಮಾಡ್ತಾ ಇದ್ದರು. ಅದು ಇನ್ನೂ ಜ್ಞಾಪಕ ನನಗೆ. ಇದು 98ರಲ್ಲಿ ಇರಬೇಕು ಅಂತ ಅನಿಸುತ್ತೆ. 1998. ಆ ಸಂದರ್ಭದಲ್ಲಿ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಆ ಟೈಮ್ನಲ್ಲಿ ಇವರು ನನಗೆ ಅಸಿಸ್ಟ್ ಮಾಡ್ತಾ ಇದ್ರು ಅನ್ನತಕ್ಕಂಥದ್ದನ್ನು ಇವತ್ತು ಜ್ಞಾಪಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. BS ಪಾಟೀಲ್ರು ಒಂದು ರೈತ ಕುಟುಂಬದಿಂದ ಬಂದವರು. ರೈತ ಕುಟುಂಬದಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಮೊದಲಲ್ಲಿ ನಮ್ಮ ಸೈನ್ಯವನ್ನು ಸೇರ್ಕೊಂಡು ಆಮೇಲೆ ನಂತರ ಅಪಘಾತ ಆದಮೇಲೆ ಸೈನ್ಯ ಬಿಟ್ಟು IAS ಭಾಳ ಕಷ್ಟಪಟ್ಟು ಪಾಸ್ ಮಾಡಿ ಅದಕ್ಕಿಂತ ಸೈನ್ಯಕ್ಕಿಂತ ಉನ್ನತ ಹುದ್ದೆಗೆ ಏರಿದಂಥವ್ರು. ಅವ್ರಿಗೆ ಇಚ್ಛಾಶಕ್ತಿ ಇತ್ತು. ಆ ಇಚ್ಛಾಶಕ್ತಿ ಇದ್ದದರಿಂದ ಅವರು IAS ಪಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಪಘಾತದಲ್ಲಿ ತೊಂದರೆಗೆ ಒಳಪಟ್ಟಿದ್ರೂ ಕೂಡ ಅವರ ಆರೋಗ್ಯ ಅಷ್ಟೊಂದು ಸುಧಾರಿಸದೇ ಇದ್ದರೂ ಕೂಡ ಅವರು ಕಷ್ಟಪಟ್ಟು IASನ ಪಾಸ್ ಮಾಡಿ IAS ಅಧಿಕಾರಿಯಾಗಿ ಮುಖ್ಯ ಕಾರ್ಯದರ್ಶಿಯಾಗಿ ನಿವೃತ್ತರಾಗಿದ್ದಾರೆ. ಅಂಥವರನ್ನು ಗುರುತಿಸಿ ಇವತ್ತು ಚಂದನ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಸಂತೋಷದ ವಿಚಾರ. ನಾನು ನನಗಿಂತ ಚಿಕ್ಕವರು ಅಂತ ಅಂದ್ಕೊಂಡಿದ್ದೆ, ನನಗಿಂತ ದೊಡ್ಡವರು ಅವರು. ನನಗೀಗ 79ನೇ ವರ್ಷ, GS ಪಾಟೀಲ್ರಿಗೂ 79 ವರ್ಷ ಅಂತ. ಇವ್ರಿಗೆ 82ನೇ ವರ್ಷ, 82 ವರ್ಷಗಳು. ನನಗಿಂತ 3 ವರ್ಷ ದೊಡ್ಡವರು. ಅವರು ಅಪಾರವಾದಂಥ ಸೇವೆಯನ್ನು IAS ಅಧಿಕಾರಿಯಾಗಿದ್ದಾಗ ನಾನು ಹತ್ತಿರದಿಂದ ನೋಡಿದ್ದೇನೆ. ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು. ನಾಡಿನ ಅಭಿವೃದ್ಧಿ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.